ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಕುರ್ಚಿ ಕಿತ್ತಾಟದ ವಿಚಾರವಾಗಿ ಮಾತನಾಡುವ ಅವಶ್ಯಕತೆ ಏನಿತ್ತು? ಇದೇ ಚರ್ಚೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ಬಿಜೆಪಿ ನಾಯಕರು ಬುಟ್ಟಿಯೊಳಗಿನ ಏಡಿಯಂತೆ ಬಿಜೆಪಿ ಮತ್ತು ವಿಶ್ವಾಸದ್ರೋಹ ರಕ್ತ ಸಂಬಂಧಿಗಳು, ಮೋದಿಯದ್ದು ಡೊಂಗಿ ಬುದ್ಧಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ಬೆಂಗಳೂರಿನಲ್ಲಿ ಮಾತನಾಡಿದ್ದು, ದೇಶದ ಪ್ರಧಾನಿಯಾಗೋ ಅಥವಾ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗೋ, ವಕ್ತಾರರಾಗೋ, ಇಲ್ಲದೆ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗೋ ಅಂತ ಹೇಳಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದು ತಪ್ಪು ಅಂತ ನನಗೇನು ಅನಿಸಿಲ್ಲ. ಈ ಸಂಬಂಧ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವಂತಹ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಉದ್ದೇಶಿಸಿ ಮಾತನಾಡಿದ್ದು, ಅವರ ಮಾತಿನಲ್ಲಿ ಕೇಂದ್ರದಲ್ಲಿರುವಂತಹ ಅವರದ್ದೇ ಸರ್ಕಾರದ ವೈಫಲ್ಯ ಮತ್ತು ರಾಜ್ಯದಲ್ಲಿರುವಂತಹ ಅವರ ಪಕ್ಷದ ದುಸ್ಥಿತಿಯನ್ನ ಸರಿಪಡಿಸಲಾಗದ ಅಸಹಾಯಕತೆ ಇತ್ತು. ತನ್ನ ತಟ್ಟೆಲಿ ಆನೆ ಸತ್ ಬಿದ್ದಿದ್ರು, ಎದುರುಗಡೆ ಇರುವಂತಹ ತಟ್ಟೆಲಿ ನೊಣ ಬಿದ್ದಿದೆ ಅಂತ ಹೇಳಿ ಹುಡುಕಾಡುವಂತಹ ಡುಂಗಿ ಬುದ್ಧಿ ಅವರದ್ದು ಅವರ ಭಾಷಣದಲ್ಲಿ ಅದು ಎದ್ದು ಕಾಣ್ತಿತ್ತು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಟಾಂಗ್ ಅನ್ನ ಹೊಡಿತಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಸೇರಿದಂತೆ ದೇಶದ ಪ್ರಧಾನಮಂತ್ರಿಯವರು ಎಂದೂ ಕೂಡ ಕೆಟ್ಟ ರಾಜಕಾರಣಿಗಳ ರೀತಿ ಬೀದಿ ಭಾಷಣವನ್ನ ಮಾಡಿ ವಿರೋಧ ಪಕ್ಷಗಳ ಒಂದು ತೇಜೋವಧಿಯನ್ನ ಮಾಡಲಿಲ್ಲ. ಅವರೆಲ್ಲರೂ ಕೂಡ ಕಾಪಾಡಿಕೊಂಡು ಬಂದಿದ್ದು ಪ್ರಧಾನಿ ಕುರ್ಚಿಯ ಘನತೆ, ಗಾಂಭೀರ್ಯ ಮತ್ತು ಔಚಿತ್ಯವನ್ನ. ನರೇಂದ್ರ ಮೋದಿ ಅವರು ತಮ್ಮ ಸುಳ್ಳು, ಕೀಡು, ಅಭಿರುಚಿ ಮತ್ತು ದ್ವೇಷ, ಅಸೂಯೆಗಳನ್ನ ವ್ಯಕ್ತಪಡಿಸುವಂತಹ ಭಾಷಣದ ಮೂಲಕ ಮಣ್ಣುಪಾಲ್ ಮಾಡ್ತಾ ಇದ್ದಾರೆ ಆ ಗೌರವವನ್ನ. ಬೆಂಗಳೂರಿಗೆ ಬಂದಿದ್ದಂತಹ ನರೇಂದ್ರ ಮೋದಿ ಅವರು ಇನ್ನೂ ಕೂಡ ಪಂಚರಾಜ್ಯಗಳ ಚುನಾವಣಾ ಪ್ರಚಾರದ ಗುಂಗಿನಿಂದ ಹೊರಗೆ ಬಂದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮಾತನಾಡ್ತಾರೆ. 2024-25ರಲ್ಲಿಯೇ ಭಾರತವನ್ನ $5 ಟ್ರಿಲಿಯನ್ ಆರ್ಥಿಕತೆಯ ದೇಶ ಮಾಡ್ತೀನಿ ಅಂತ ಹೇಳಿ, ಭಾರತವನ್ನ ಅಭಿವೃದ್ಧಿ ಪಥದಲ್ಲಿ ಸಾಗಿಸ್ತೀನಿ ಅಂತ ಹೇಳಿ, ದೇಶದ ಬಡವರ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿಗಳು ಸುಳ್ಳು ಭರವಸೆಯನ್ನ ನೀಡಿದ್ರು. ಈಗ ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಮತ್ತು ಖಾದ್ಯ ಎಣ್ಣೆಯನ್ನ ಕಡಿಮೆ ಬೆಳೆಸಿ, ವಿದೇಶ ಪ್ರವಾಸವನ್ನ ಮಾಡಬೇಡಿ ಮತ್ತು ಗೊಬ್ಬರ ಬಳಕೆ ತಗ್ಗಿಸಿ ಅಂತ ಹೇಳಿ ಬೇಡ್ಕೊಳ್ತಾ ಇರೋದು ಯಾವ ಅಭಿವೃದ್ಧಿಯ ಲಕ್ಷಣ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡ್ತಾರೆ. ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ, ಖಾದ್ಯ ತೈಲ ಎಲ್ಲವೂ ಕೂಡ ದುಬಾರಿಯಾಗಿ ದೇಶದ ಜನರ ನಿತ್ಯದ ಜೀವನ ನಿರ್ವಹಣೆಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣಕ್ಕೆ ದೇಶದ ಎಡಬಡಿಂಗಿತನ ವಿದೇಶಾಂಗ ನೀತಿ ಕಾರಣ ಎನ್ನುವುದನ್ನ ಅರಿತುಕೊಳ್ಳದಷ್ಟು ಜನತೆ ಪ್ರಬುದ್ಧರಾಗ್ತಾ ಇದ್ದಾರೆ. ಇರಾನ್ನ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ನಡೆಸ್ತಾ ಇರುವಂತಹ ಯುದ್ಧದ ನಡುವೆ ಭಾರತ ಸಿಕ್ಕಿ ಹಾಕಿಕೊಂಡು ಒದ್ದಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನ್ಯಾಯ ಮತ್ತು ನೀತಿಯ ಪರವಾಗಿ ಗಟ್ಟಿಯಾಗಿ ನಿಲುವನ್ನ ತೆಗೆದುಕೊಳ್ಳದಿದ್ರೆ ಭಾರತ ಇಂದಿನ ದುಸ್ಥಿತಿಯನ್ನ ಎದುರಿಸ್ತಾ ಇರಲಿಲ್ಲ. ಮೋದಿ ಅವರೇ, ಈ ವೈಫಲ್ಯಕ್ಕೆ ಯಾರನ್ನ ದೂರ್ತೀರಿ? ಜವಾಹರ್ಲಾಲ್ ನೆಹರು ಅವರನ್ನ ದೂರ್ತೀರೇ? ಕಾಂಗ್ರೆಸ್ ಪಕ್ಷವನ್ನ ದೂರ್ತೀರೇ? ಉತ್ತರ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕೇಳ್ತಾರೆ. ಕಾಂಗ್ರೆಸ್ ಆಡಳಿತದಲ್ಲಿ ಕರ್ನಾಟಕ ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿತ್ತು. ದೇಶದ ತಲಾವಾರು ಆದಾಯ $2.11 ಲಕ್ಷ ಕರ್ನಾಟಕದ್ದು $4.33 ಲಕ್ಷ. ದೇಶದ ಜಿಡಿಪಿ ಬೆಳವಣಿಗೆಯ ದರ -7.4 ಆಗಿದ್ರೆ ಕರ್ನಾಟಕದ್ದು -8.1 ಆಗಿದೆ. ದೇಶದ ಜಿಡಿಪಿಯಲ್ಲಿ ಕರ್ನಾಟಕದ ಪಾಲು -9.19 ಆಗಿದೆ. ಜಿಎಸ್ಟಿ ಸಂಗ್ರಹದಲ್ಲಿ ಮಹಾರಾಷ್ಟ್ರದ ನಂತರ ಕರ್ನಾಟಕವೇ ಎದ್ದಿದೆ. ಪ್ರಧಾನಿಗಳೇ, ಕರ್ನಾಟಕವು ಅಭಿವೃದ್ಧಿ ಪಥದಲ್ಲಿ ವೇಗದಲ್ಲಿ ಸಾಗ್ತಾ ಇರುವುದಕ್ಕೆ ಇನ್ನೇನು ಪುರಾವೆ ಬೇಕು? ಮುಂದಿನ ಬಾರಿ ನಮ್ಮ ಸರ್ಕಾರದ ವಿರುದ್ಧ ಆರೋಪ ಮಾಡುವಾಗ ಸ್ವಲ್ಪ ಪೂರ್ವ ತಯಾರಿಯನ್ನ ಮಾಡ್ಕೊಂಡು ಬನ್ನಿ. ದೇಶದ ಪ್ರಧಾನಿಯವರ ಬಾಯಲ್ಲಿ ಸುಳ್ಳು ಹೇಳಿಕೆಗಳು ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಪ್ರಧಾನಿ ಮೋದಿಯವರು ತಮ್ಮ ಪಕ್ಷದ ವಿಶ್ವಾಸದ್ರೋಹದ ಚರಿತ್ರೆಯನ್ನ ಒಮ್ಮೆ ನೆನಪು ಮಾಡಿಕೊಂಡ್ರೆ ಅವರು ಖಂಡಿತ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸದ್ರೋಹದ ಆರೋಪವನ್ನ ಮಾಡ್ತಾ ಇರಲಿಲ್ಲ. ಬಿಎಸ್ಪಿ, ಟಿಎಂಸಿ, ಡಿಎಂಕೆ, ಎಐಎಡಿಎಂಕೆ, ಪಿಡಿಪಿ, ಶಿವಸೇನೆ, ಅಕಾಲಿ ದಳ, ನ್ಯಾಷನಲ್ ಕಾನ್ಫರೆನ್ಸ್ ಸೇರಿದಂತೆ ಬಿಜೆಪಿಯ ಜೊತೆ ಮೈತ್ರಿ ಹಾಕೊಂಡು ವಿಶ್ವಾಸದ್ರೋಹಕ್ಕೆ ಒಳಗಾಗಿರುವಂತಹ ಪ್ರಾದೇಶಿಕ ಪಕ್ಷಗಳ ಪಟ್ಟಿ ಬೆಳೀತಾನೆ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳ ನಾಯಕರನ್ನ ಬ್ಲಾಕ್ ಮೇಲ್ ಮಾಡಿ ಅವರು ತಮ್ಮ ಪಕ್ಷಗಳಿಗೆ ವಿಶ್ವಾಸದ್ರೋಹ ಎಸಗುವಂತೆ ಮಾಡಿ ಜೊತೆಯಲ್ಲಿ ಸೇರ್ಕೊಂಡು ವಿರೋಧ ಪಕ್ಷದ ನಾಯಕರ ಪಟ್ಟಿಯೂ ಕೂಡ ಬೆಳೀತಾ ಇದೆ. ಇಂತಹ ವಿಶ್ವಾಸದ್ರೋಹ ಪಕ್ಷದ ನಾಯಕರಾದ ಮೋದಿಯವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ವಿಶ್ವಾಸದ್ರೋಹ ಆರೋಪವನ್ನ ಮಾಡ್ತಿರೋದನ್ನ ನೋಡಿ ದೇಶದ ಜನರೇ ಅಪಹಾಸ್ಯವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಬಿಜೆಪಿಯ ಪರಿಸ್ಥಿತಿ ಬುಟ್ಟಿಯಲ್ಲಿ ಕೂಡಿ ಹಾಕಿರುವಂತಹ ಏಡಿಯಂತೆ ಆಗ್ಬಿಟ್ಟಿದೆ.
ಒಬ್ಬರ ಕಾಲನ್ನ ಮತ್ತೊಬ್ರು ಎಳ್ಕೊಂಡು ರಾಜಕೀಯ ಹರಾಕಿರಿ ನಡೆಸ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬಕ್ಕೆ ಎದುರಾಗಿ ಪಕ್ಷದೊಳಗೆ ಅರ್ಧ ಡಜನ್ ಗುಂಪುಗಳಿದೆ. ಈ ಗುಂಪುಗಳ ನಾಯಕರು ಯಡಿಯೂರಪ್ಪ ವಿರುದ್ಧ ನೂರಾರು ಆರೋಪಗಳನ್ನ ಮಾಡ್ತಾ ಇದ್ರು. ಅವರ ವಿರುದ್ಧ ಶಿಸ್ತಿನ ಕ್ರಮವನ್ನ ಕೈಗೊಳ್ಳುವಂತಹ ಧೈರ್ಯ 56 ಇಂಚಿನ ಎದೆಯ ಅಳತೆ ಇರುವಂತಹ ನಾಯಕರಿಗಿಲ್ಲ. ರಾಜ್ಯ ಬಿಜೆಪಿ ಅಧ್ಯಕ್ಷರ ಮಾತಿಗೆ ಆ ಪಕ್ಷದಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಪಕ್ಷವೇ ಅಮಾನತುಗೊಳಿಸಿದಂತಹ ನಾಯಕರ ಕಾಲಿಗೆ ಬಿದ್ದು ಕರ್ಕೊಂಡು ಬಂದು ಚುನಾವಣಾ ಪ್ರಚಾರವನ್ನ ಮಾಡುವಷ್ಟರ ಮಟ್ಟಿಗೆ ರಾಜ್ಯದ ಬಿಜೆಪಿಯ ಸ್ಥಿತಿ ಹದಗೆಟ್ಟು ಹೋಗ್ಬಿಟ್ಟಿದೆ. ಇಂಥವರು ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಹೇಳಲು ಹೊರಟಿದ್ದಾರೆ. ಪ್ರಧಾನಿಯವರೇ, ಮೊದಲು ಕುಸಿದು ಬೀಳುತ್ತಿರುವಂತಹ ನಿಮ್ಮ ಮನೆಯನ್ನ ಭದ್ರ ಮಾಡಿಕೊಳ್ಳಿ, ನಂತರ ನಮ್ಮ ಬಗ್ಗೆ ಮಾತನಾಡಿ ಅಂತ ಹೇಳಿ ಖಡಕ್ ಆಗಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.